ಅಲ್ಲ ಪಾಂಡಿ, ಹುಡುಗಿ ವಿಚಾರ ಅಲ್ವಾ, ರಾತ್ರಿ ಹೊತ್ತು ಹೋದ್ರೆ ಸರಿ ಬರುತ್ತಾ? ಸರಿಯಾಗಿ ಬರುತ್ತೆ. ಮತ್ತೆ ಪಾಂಡಿ, ಆ ಹುಡುಗಿ ಹೆಸರೇನು? ನಿಲ್ಲ. ಅದಕ್ಕೆ ರಾತ್ರಿ ನೋಡ ಕರ್ಕೊಂಡು ಹೋಗ್ತಿದ್ಯಾ? ಏನ್ ಪಾಂಡಿ, ನಿಲ್ಲ ನಿಂಗೆ ತುಂಬಾ ಪರಿಚಯನಾ? ಏಯ್ ಸರಿ ಸರಿ, ಟೆನ್ಷನ್ ಆಗ್ಬೇಡ. ಮತ್ತೆ ಪಾಂಡಿ, ಏನಾ? ಅವ್ರ ಅಪ್ಪ ಏನ್ ಕೆಲಸ ಮಾಡ್ತಾರೆ? ಅಣ್ಣ ತಮ್ಮ ಎಲ್ಲ ಇದ್ದಾರಾ? ನನಗೆ ಕೊಡೋದಕ್ಕೆ ಒಪ್ಕೋತಾರ? ಜಾತಿ ಮತ ಎಲ್ಲ ನೋಡ್ತಾರ? ನಿನ್ನೆ ಕೇಳ್ತಿರೋದು ಪಾಂಡಿ. ನೀನೇ ಅಲ್ವಾ ತೋರಿಸಿನಿಂದ ಕರ್ಕೊಂಡು ಹೋಗ್ತಿರೋದು? ಯಾಕೆ ಟೆನ್ಷನ್ ಆಗ್ತಿದೆ? ಸರಿ, ಟೆನ್ಷನ್ ಇಲ್ಲದೆ ಹೇಳ್ತೀನಿ ಬಾಲ. ಟ್ರೈನಲ್ಲಿ ಹೋಗೋರು ಬಸ್ ಸ್ಟ್ಯಾಂಡ್ನಲ್ಲಿ ಟಿಕೆಟ್ ತಗೊಳ್ಳೋದನ್ನ ನೋಡಿದ್ಯಾ? ಅರ್ಥ ಆಗ್ಲಿಲ್ಲ ಪಾಂಡಿ. ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಅಲ್ಲೇನ್ ಟಾರ್ಚ್ ಲೈಟ್ ಹಾಕ್ತಿದ್ರೆ? ನಮ್ಮ ಹೆಡ್ಲೈಟು ವೀಕು ಹೆಲ್ಪ್ ಮಾಡ್ತಾ ಪಾಂಡಿ, ಆ ಹುಡುಗಿ ಇದ್ದಾಗಿದ್ದಾಳೆ? ಆ ಹುಡುಗಿ ತರ ಅಲ್ಲ, ಆ ಹುಡುಗಿನೇನೆ. ಏನ್ ಪಾಂಡಿ, ಮುಖದ ಲೈಟ್ ಹಾಕೋದು? ಅವಳ ಕಸಬು. ಕಸ್ಬಾ? ಬೆಳ್ಳೆ ತೋರಿಸ್ತಾ ಇದ್ದಾಳೆ? ಅದು ರೇಟು. ಲೇ ಇಳಿಯ, ದೈವಿಕ ಪ್ರೇಮ ತಿಳಿಯುತ್ತೆ. ನೋಡಿದ್ಯಾ ನೀ ಲವ್ ಮಾಡಿದ ಹುಡುಗಿ ಎಲ್ಲಿದ್ದಾಳೆ ಅಂತ? ತುಂಬಾ ಜಾಸ್ತಿ ಏನಿಲ್ಲ, 100 ರೂಪಾಯಿ ಅಷ್ಟೇ. ಜಾತಿ ಕೇಳಿದ್ಯಲ್ಲ, ಜಾತಿ ಮತ ನೋಡೋದಿಲ್ಲ, ಎಲ್ಲ ಮತನೂ ಸಮ್ಮತ. ಯಾಕಪ್ಪ ಶಾಕ್ ಆದೆ? ಹೈವೇ ಐಟಮ್ ಕಣ. ಬಾ. ಏಯ್, ಇವತ್ತು ನಿನ್ನ ಪ್ರೀತಿ ಒಂದು ನಿರ್ಧಾರಕ್ಕೆ ಬರುತ್ತೆ. ನೀಲ, ಕರ್ಕೊಂಡೋಗು. ಅಣ್ಣೆ, ನೀವು ಮುಕ್ತಾಯ ಮಾಡೋಷ್ಟ್ರಲ್ಲಿ ನಾನು ಒಂದ್ಸಲಿ ಓದ್ಬೋದು. ಹೋಗ ಹೋಗ ಹೋಗ. ಅವನೇ ಯೋಚಿಸ್ತಾ ಇದ್ದಾನೆ, ಇವನ್ ಬೇರೆ ಮಧ್ಯೆ. ನೀಲ, ಹುಡುಗ ಹೊಸಬ, ನಿನ್ನ ನಾನು ಲವ್ ಮಾಡ್ತಾನಂತೆ. ಕರ್ಕೊಂಡೋಗ್ಬಿಟ್ಟು ಅವನಿಗೆ ಸರಿಯಾಗಿ ಅರ್ಥ ಮಾಡಿಸು. ಹೋಗು, ಕರ್ಕೊಂಡೋಗು. ಬಾ ಹೋಗೋಣ. ಬಾಲ, ಮೊದಲು ದುಡ್ಡು ಕೊಟ್ಬಿಡಪ್ಪ. ಇವನಿಗೆ ಅರ್ಥ ಆಗ್ಬಿಡುತ್ತೆ. ನಾನೇನ್ ಮಾಡೋದು ಇವಾಗ? ಎಲ್ಲಿ ಆ ಅಂದ್ರದ ಹುಡುಗಿ? ಮಂಜುಳಾ, ಬಾರೆ ಬಾರೆ. ಏನೆಲ್ಲ ಗೊತ್ತಿದೆ, ಬಾರೆ ಬಾರೆ. ಕಾಣಿಸ್ತಾನೆ ಇಲ್ಲ, ಬಾರೆ ಬಾರೆ. ರಾತ್ರಿ ಅಂದ್ರೆ ನಮ್ಗೆ ಅಷ್ಟೇ ಕಣೆ. ಯಾವ್ದಾದ್ರೆ ಏನಂತೆ, ಎಂಜಾಯ್. ಕುತ್ಕೋ. ರವಿಕೆ ಬಿಚ್ಚಲ್ಯಾ ಇಲ್ಲ ನೀನೇ ತೆಗಿತೀಯಾ? ಕೆಲವರಿಗೆ ರವಿಕೆ ಅವರೇ ಬಿಚ್ಚೋದು ಇಷ್ಟ. ನಿನಗೆ ಹೇಗೆ? ಬೇಡ. ಏನು ಬೇಡವಾ? ನಾನು ಇಷ್ಟ ಆಗ್ಲಿಲ್ವಾ? ಆಸೆಪಟ್ಟದಾನೆ ಬಂದೆ. ಇಲ್ಲ, ಇದು ಬೇಡ. ತಗ ಇಟ್ಕೋ, ನೀನ್ ಕೊಟ್ಟ ಹಣ. ನೀನು ಇಟ್ಕೋ. ನಿನ್ ಜೊತೆ ಮಲಗೋಕೆ ಹಣ ತಗೊಂಡೆ, ಓಸಿಯಾಗೆ ಬೇಡ. ನೀನು ಯಾಕೆ ಕೆಲ್ಸಕ್ಕೆ ಬಂದೆ? ನೀನು ಯಾಕೆ ಕೆಲ್ಸಕ್ಕೆ ಬಂದೆ? ಇಲ್ಲಿ ಬರೋ ಪ್ರತಿಯೊಬ್ಬರು ಕೇಳೋ ಪ್ರಶ್ನೆನೇ ಇದು. ನೀನೇನು ಹೊಸದಾಗಿ ಕೇಳಿಲ್ಲ. ಯಾಕೆ ಬಂದಿದ್ವಿ ಅಂತ ಗೊತ್ತಿಲ್ಲದೆ ಪ್ರಶ್ನೆ ಕೇಳ್ತಾನೆ. ಏ ಪಾಂಡಿ, ನೀನು ಬೇಡ ಅಂತ ಹೇಳಿದ್ದು ನ್ಯಾಯ ಕಣೋ. ಏ ನಾಗರಾಜ, ಇದು ಸೂರ್ಯ. ಸೂರ್ಯೋನ? ಏಯ್, ನೀ ಬೋಧೆಯಲ್ಲಿ ಮಾತಾಡ್ತಾ ಇಲ್ಲ, ಬೇಕು ಅಂತ ಮಾತಾಡ್ತಾ ಇದೀಯಾ. ಇದಕ್ಕಾಗ್ತಾನೆ ನಿನ್ನನ್ನು ದೂರ ಇಡಬೇಕು ಅನ್ನೋದು. ಏ ಬಾಲ, ಆ ನಿಲ ಹತ್ರ ಹೋದ್ಯಲ್ಲ, ಹೇಗಿತ್ತು? ಸೂಪರ್ ಆಗಿತ್ತಾ? ಏನ್ ಹೀಗ್ ನೋಡ್ತಾನೆ? ಏನು ನಡೆದಿಲ್ಲ ಅಂತ ಕಾಣಿಸುತ್ತೆ. ಏ ಅಳಿಯ, ಆ ಹುಡುಗಿ ನಿನಗೆ ಸರಿಯಾಗೋದಿಲ್ಲ. ನೀನು ಅವಳನ್ನ ಮರ್ತು ಬಿಡು. ಹೇಳ್ಬಿಟ್ರಪ್ಪ. ಏ ಬಾಲ, ಕೆಲವು ಸತಿ ಲೆಕ್ಕ ತಪ್ಪಾಗ್ಬಿಡುತ್ತೆ ಅಪ್ಪ. ಅವಳನ್ನ ಮರೆಯೋದಕ್ಕೆ ನಾನೊಂದು ಔಷಧಿ ಹೇಳ. ಮಾತಾಡ್ದಲೆ ಒಂದ್ಸತಿ ಅವಳ ಹತ್ರ ಹೋಗಿ ಮ್ಯಾಟ್ರ್ ಮುಗಿಸ್ಬಿಡು. ಆಮೇಲೆ ಲವ್ ಮುಗ್ದೋಗುತ್ತೆ, ನೀನು ಸರಿಯಾಗ್ಬಿಡ್ತೀಯ.
ನಿಂತಹ ದೇಹಕ್ಕೆ ಆಸೆ ಪಡೋನಲ್ಲ ಕಣೋ, ಮನಸ್ಸು ಕಣೋ. ಅದೆಲ್ಲ ನಿನಗೆಲ್ಲ ಅರ್ಥ ಆಗುತ್ತೆ. ಛೆ! ಏಯ್ ಅಳಿಯ ಅಳಿಯ, ಏಯ್ ಆ ಸಿಗರೇಟ್ ಕೊಡು. ಅವ್ನು ಹೊಡೆದ್ಬಿಟ್ಟು ಹೋಗ್ತಾ ಇದ್ದಾನೆ, ನೀನ್ ನೋಡ್ತಾ ಇದೀಯಾ? ನಿನ್ನೆಲ್ಲ ಚಪ್ಪಲಿ ಹೊಡಿಬೇಕು. ನಿನಗೆ ಅವತ್ ಬೀಳ್ಬೇಕಾಗಿತ್ತು, ಓದೆ ಹೋಗಿ ವಿಷ ಅವತ್ತೇ ಕುಡಿಯೋ. ಹೇಳ್ದೆ ನಾನು. ಬೀಜ ಕಣೆ, ವಿಷ ಜಾಸ್ತಿ, ಮುಖಕ್ಕೆ ತಾಕ್ತೆ ನೋಡ್ಕೋ. ಏನ್ ಮಾಡೋದು, ಇದೇ ಹೊಸಿಲ್ ಸಿಗತ್ತೆ, ಇದ್ ಹಾಕಿದ್ರೆ ಅಳಿಯದೇ ಇರೋದು. ಬಜಾರ್ಗೆ ಹೋಗೋಣವಾ? ದನಕ್ಕ ಒಂದ್ ಪಾರ್ಟಿ ಒಂದ್ ಬಂದಿದೆ, ಬ್ಯಾಗ್ ಕೊಡಿ. ಏನ್ ಮಾಡೋದು? ಬಸ್ ಹಿಡಿಬೇಕು. ಬಸ್ ಹಿಡಿಯೋ ಅಷ್ಟು ನನ್ನ ಹತ್ರ ಯಾವ ಬ್ಯಾಗ್ ಇದೆಯೇ? ಏನಕ್ಕ ಕಿಂಡಲ್ಲ? ಏನ್ರೇ ಹಗ್ಲಲ್ಲೇ ಅಲಂಕಾರ? ಏನು ಹಗ್ಲು ಡ್ಯೂಟಿನಾ? ಹೌದು, ಪಾರ್ಟಿಗೆ ತುಟಿ ಕೆಂಪಾಗಿರ್ಬೇಕಂತೆ, ಆಗ್ಲೇ ಮೂಡ್ ಬರತ್ತಂತೆ. ಅದಕ್ಕೆ 10 ರೂಪಾಯಿ ಸೇರ್ಸ್ ಕೊಡ್ತಾನಲ್ವಾ, ನಮ್ ಸ್ಥಿತಿಗೆ ಲಿಪ್ಸ್ಟಿಕ್ ಎಲ್ಲ ತಗೊಳಕ್ಕಾಗತ್ತಾ? ಹಾಗಾಗಿ ಈ ಸಿಗರೇಟ್ ನಲ್ಲಿರೋ ಕೆಂಪಣ್ಣ ಒರೆಸ್ತಿದೀನಿ. ಎಲ್ಲ ಒಟ್ಟಿಗೆ ಕುತ್ಕೊಂಡಿರೋ ಆಗಿದೆ, ಎಲ್ಲಾರನ್ನು ಸೇರಿಸಿ ಒಟ್ಟಿಗೆ ತಗೊಂಡಿರೋ ಆಗಿದೆ. ಏ ದನ, ನಿನಗೆ ಗಿರಾಕಿ ರೆಡಿ ಆಗಿದೆ, ಹೊರಡು ಹೊರಡು. ಹೊರಟೆ ಪಳ್ಳಿ. ಆಮೇಲೆ ತಗೊಳ್ಳೋ ದುಡ್ಡಲ್ಲಿ ಅರ್ಧ ನಮಗೆ ಬಂದ್ಬಿಡ್ಬೇಕು, ಗೊತ್ತಾಯ್ತಾನೆ? ಯಾಕೆ? ಅವ್ನ್ ನನ್ನ ಹತ್ರ ಸುಲಿತಾನೆ, ನಾನು ಅವನ ಹತ್ರ ಹಣ ತಗೊಳ್ತೀನಿ, ನಿನ್ಗೆ ಯಾಕೆ ಅರ್ಧ ಹಣ ಕೊಡ್ಬೇಕು? ಹಾಗ್ ಹೇಳಕ್ಕ. ರಾಜಕೀಯದಿಂದ ಹಿಡಿದು ಅಕ್ಕಿ ಮಾರದಲ್ಲಿ ಎಲ್ಲಾದ್ರಲ್ಲೂ ನಮ್ಗೆ ಅರ್ಧ ಅರ್ಧ ಬಂದ್ಬಿಡ್ಬೇಕು. ನಮಗ್ ಮಾತ್ರ ಬರೋದ್ ಬರ್ಲಿಲ್ಲ ಅಂತ ಹಿಡ್ಕೋ, ನೀನು ವ್ಯಾಪಾರನೇ ಮಾಡಕ್ಕಾಗಲ್ಲ. ಏನ್ ಮಾಡ್ತೀಯಾ? ಏನ್ ಮಾಡ್ತೀನ? ಎಲ್ಲಾರ್ಗು ಏಡ್ಸಿದೆ ಅಂತ ಸುಳ್ಳು ಹಬ್ಬಿಸ್ಬಿಟ್ಟು ವ್ಯಾಪಾರ ಮಾಡ್ತೀನಿ. ಬಾಯಿ ತೆಗದ್ ನೋಡು, ಒಡ್ಡ ಹಾಕ್ಬಿಡ್ತೀನಿ. ನನ್ ಕೆಲ್ಸ ಅಂದ್ರೆ ಅಷ್ಟೊಂದು ಕೇವಲನಾ? ಅಯ್ಯಮ್ಮ, ನೀನ್ ದುಡ್ಡೇ ಕೊಡ್ಬೇಡ, ಕೈ ಬಿಡಮ್ಮ ಸಾಕು. ಅಕ್ಕಿನೂ ಹಾರ್ಲಿಕ್ಸ್ನು ಕೊಡದಲ್ಲೇ ಕುಟುಂಬ ಕಟ್ಟಬಾರ್ದು ಮಾಡ್ಬಿಟ್ರಪ್ಪ. ಇನ್ನೂ ನಿಲ್ತಾ ಇಲ್ಲ. ನೀನ್ ಹೋಗು. ಇವನಾ? ನೀವು ಬನ್ನಿ. ನಾನಾ? ಅವಳು ಬೇಡ್ವಾ? ಇಲ್ಲ ಬೇಡ. ಏನೇ ನನ್ನನ್ನು ಕೂಗ್ತಿದ್ದಾನೆ? ನೀನ್ ಯಾವಾಗ್ಲೂ ಅವಳನ್ನ ಆಸೆ ಪಟ್ಟೆ ಬರ್ತ್ಯಾ? ಇವತ್ತೇನು ನನ್ ಬಗ್ಗೆ ಆಸೆ ತೋರಿಸ್ತಿದ್ಯಾ? ಏನಯ್ಯ ಕಣ್ ಬಿಟ್ಕೊಂಡು ನೋಡ್ತಿದ್ಯಾ? ಫಸ್ಟ್ ಟೈಮಾ? ನೋಡಿದ್ರೆ ತಿಂದು ಬಿಸಾಕ್ಬಿಡ್ತಾರೆ. ಆ ನೀನೇನ್ ಇಷ್ಟು ದೂರ ಬಂದ್ಮೇಲೂ ಸುಮ್ಮನೆ ಕೂತಿದ್ಯಾ? ಬೇಡ, ನಾನು ಸಸ್ಯಾಹಾರಿ. ತಾಯಿ ಹಾಲು ತಾವರೆಯಿಂದನ ಬರುತ್ತೆ, ಎಲ್ಲ ಅಸಹ್ಯನೇ. ಒಳ್ಳೆ ಮನುಷ್ಯನು ಒಬ್ನೇ ಇದ್ರೆ ಮೃಗ ಆಗೋಗ್ತಾನೆ. ತಗೋ, ಇಟ್ಕೋ. ಬೇಡ ಹೋಗಯ್ಯ, ಮಲ್ಕೊಳ್ದೆ ನಾನು ಹಣ ತಗೊಳಲ್ಲ. ಆ ಹುಡುಗಿ ಯಾಕೆ ಕೆಲ್ಸಕ್ಕೆ ಬಂದಿರೋದು? ಯಾವ ಹುಡ್ಗಿ? ನಿಮ್ ಜೊತೆ ನಿಂತಿದ್ಲಲ್ಲ ಆ ಹುಡುಗಿ. ಯಾರು? ನಿಲಾನಾ? ಹೌದು. ಓ, ನೀನ್ ಅವಳ ಪುರಾಣ ಕೇಳೋದಕ್ಕೆ ಅಂತಾನೆ ಬಂದ್ಯಾ? ಅರ್ಥ ಆಯ್ತು. ಹೌದು. ಹೌದು, ನೀನೇನಾದ್ರೂ ಪತ್ರಿಕೆ ಅವನಾ? ಹೈವೇಲಿ ರೆಡ್ ಲೈಟು, ತಪ್ಪು ಟಾರ್ಚ್ ಲೈಟ್ ಅಂತ ಸುದ್ದಿ ಹಾಕಿ ಹಣ ಮಾಡೋಕ್ ಬಂದಿದ್ಯಾ? ಇಲ್ಲ, ನಾನು ಪತ್ರಿಕೆಗಾರ ಅಲ್ಲ. ಏನ್ ಹೀಗ್ ಕೂತ್ಕೊಂಡಿದ್ದೆ? ಬೇರೆ ಏನು? ನಂಗ್ ಸಂಬಳ ಕೂಡ ಸಿಗ್ಲಿಲ್ಲ. ಕವಿತಾ, ಏನ್ ಇನ್ನೂ ಮುಗೀತಾ? ಆರಾಮ್ಸೆ ಇಲ್ಲ. ಯಾಕೆ? ಬಂದವನ್ಗೆ ನಿಲಾ ಯಾಕೆ ಈ ಕೆಲ್ಸಕ್ ಬಂದಿದ್ದಾಳೆ ಅಂತ ತಿಳ್ಕೊಬೇಕಂತೆ. ಅರಿತು. ಬೇರೆ SI ಬಂದಿದ್ದಾರೆ, ಅವ್ರಿಗೆ ನೀನೇ ಬೇಕಂತೆ. ನಮ್ ಪರಿಸ್ಥಿತಿನ ಅವ್ರಿಗೆ ಸರಿಯಾಗಿ ಹೇಳು, ಇಲ್ಲಾಂದ್ರೆ ಸ್ಟೇಷನ್ ಇರೋ ಎಲ್ಲಾ ಕೇಸನ್ನು ಪೂರ್ತಿಯಾಗಿ ನಮ್ಮೇಲೆ ಹಾಕ್ಬಿಟ್ಟು ನಮ್ಮನ್ನ ಒಳಗ್ ತಳ್ಬಿಟ್ಟು ನಮ್ಮನ್ನ ಕಂಪ್ಲೀಟ್ ಆಗಿ ಖಾಲಿ ಮಾಡ್ಬಿಡ್ತಾರೆ. ಹೊರಡು ಬೇಗ ಬೇಗ. ಇವತ್ತಿನಾನೇ ಚೆನ್ನಾಗಿಲ್ಲ. ಇಲ್ಲಿ ಯಾತಕ್ ಬರ್ಬೇಕು ಅಂತ ಗೊತ್ತಿಲ್ದೇನೆ ಹೊಸ ಪ್ರೊಡ್ಯೂಸರ್ ತರ ಕತೆ ಕೇಳ್ತಾನೆ. ಇವತ್ ಕತೆ